ನಮಸ್ಕಾರ ಎಲ್ರಿಗೂ. ಸುನಿಯವ್ರನ್ನ ಕೇಳ್ತಿದ್ದೆ, ಗುರು ಸ್ವಲ್ಪ ಲೇಟ್ ಆಗ್ತಿದೆಯಲ್ಲ ಫಿಲಮ್ ಅಂತ. ಅದಕ್ಕೆ ಅವ್ರು ಹೇಳಿದ್ದು ಟೆಕ್ನಿಕಲ್ ರೀಸನ್. ಗುರು ಬಾಹುಬಲಿ ಪಾರ್ಟ್ 1 ಬಂದು ಪಾರ್ಟ್ 2 ಬಂದಕ್ಕೆ 2 ವರ್ಷ ಆಯಿತು. KGF ಅಷ್ಟೇ. ಸೊ ಹಂಗಾಗಿ ಆ ಕಂಪ್ಯಾರಿಸನ್ ಇಟ್ಕೋ, ನಮ್ಮ ಫಿಲಮ್ ಏನಾದರೂ ಪಾರ್ಟ್ ಆ ಮಟ್ಟಕ್ಕೆ ಹೋಗಬೇಕು ದೊಡ್ಡ ಲೀಗಿಗೆ ಅಂತ ಹೇಳಿದ್ರೆ ಆಡಿಯನ್ಸು ಕುತೂಹಲದಿಂದ ಕಾಯಬೇಕು. ಅವೆಲ್ಲ ಕ್ಯೂರಿಯಾಸಿಟಿ ಬಿಲ್ಡ್ ಆಗೋದು, ರೈಟ್ ಟೈಮ್ನ ನೋಡಿ ರಿಲೀಸ್ ಮಾಡೋಣ ಅಂತ ಹೇಳಿದ್ರು. ಅಲ್ವಾ ಗುರು? ಕರೆಕ್ಟಾ ರೀಸನಿಂಗು? ಸೊ ಕೆಲವೊಂದೆಲ್ಲ ಟೆಕ್ನಿಕಲ್ ರೀಸನ್ ಇತ್ತು, ಕೆಲವೊಂದೆಲ್ಲ ಪ್ರೊಡಕ್ಷನ್ ಕಾರಣಗಳಿಂದ ರೀಸನ್ ಇತ್ತು. ಡೆಫಿನೆಟಾಗಿ ಶರಣ್ ಸರ್ ಆಗಲಿ, ಆಶಿಕಾ ಆಗಲಿ, ಬೇರೆ ಯಾರ ಕಡೆಯಿಂದನೂ ರೀಸನ್ ಇರಲಿಲ್ಲ ಫಿಲಮ್ ಡಿಲೇ ಆಗೋದಕ್ಕೆ. ಸೊ ಪರ್ಫೆಕ್ಟಾಗೇ ಮಾಡಬೇಕು ಅನ್ನೋ ಒಂದು ದೃಢ ನಿರ್ಧಾರ ಇಟ್ಕೊಂಡು ಟೈಮ್ ತೊಗೊಂಡು ಮಾಡಿದ್ದು ಪಾರ್ಟ್ 2 ಫಿಲಮ್ಮು. ಸೊ ವಿ ಆರ್ ಆಲ್ ಸೆಟ್ 22ಗೆ ಭರ್ಜರಿಯಾಗಿ ಮ್ಯಾಸಿವ್ ಸ್ಕೇಲಲ್ಲಿ ಫಿಲಮ್ ರಿಲೀಸ್ ಆಗ್ತಾಯಿದೆ. ಇದಕ್ಕೆ ತಕ್ಕನಾಗಿ ಟ್ರೈಲರ್ ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತದೆ. ಒಂದು MC ಬಿಜ್ಜನ್ನು ಇಟ್ಕೊಂಡು ಫಸ್ಟ್ ಟೈಮು ಶರಣ್ ಸರ್ ಕಾಂಬಿನೇಷನಲ್ಲಿ ಒಂದು ರ್ಯಾಪ್ ಸಾಂಗ್ ಥರ ಇಟ್ಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದು ಅರೌಂಡ್ 16-17 ರಿಲೀಸ್ ಆಗ್ತದೆ. ಇದು ಓವರ್ ಆಲ್ ಫಿಲಮ್ ಡೆವಲಪ್ಮೆಂಟು. ಅದು ಬಿಟ್ಟರೆ ಥ್ರೂಔಟ್ ಈ ಜರ್ನಿಯಲ್ಲಿ ನನ್ನ ಜೊತೆಲಿದ್ದಂಥ ಶರಣ್ ಸರ್, ಆಶಿಕಾ, ಸುನಿ, ಮೋಹನ್ ಸರ್, ಎಲ್ಲ ಟೆಕ್ನಿಷಿಯನ್ಸ್ಗಳಿಗೂ ತುಂಬ ಧನ್ಯವಾದಗಳು. ಸರ್ ಮೋಹನ್ ಸರ್ ಹೇಳಿದ್ದಾರೆ ಮಿನಿಮಮ್ 150 to 200 ಥಿಯೇಟರ್ಸಲ್ಲಿ ರಿಲೀಸ್ ಮಾಡೋಣ ಮ್ಯಾಸಿವ್ ಸ್ಕೇಲಲ್ಲಿ ಅಂತ ಹೇಳ್ಬಿಟ್ಟು. ಸರ್ ಪ್ಯಾನ್ ಇಂಡಿಯಾ ಮತ್ತು ಓವರ್ಸೀಸಲ್ಲಿ ವೆರಿ ಲಿಮಿಟೆಡ್ ಇರ್ತೀವಿ ಸರ್. ಅಂದರೆ ಎಷ್ಟು ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ KGF ಎಲ್ಲ ಒಂದು 500,000 ಎಲ್ಲ ಹೋಗ್ತಾರೆ, ಆ ಥರ ಇರೋದೆಲ್ಲ. ಟ್ರೆಡಿಷನಲಾಗಿ ನಾವು ಗೋಧಿ ಬಣ್ಣ ಕಿರಿಕ್ ಪಾರ್ಟಿಯಿಂದ ಎಷ್ಟು ಒಂದು ಸೆಟಪ್ಪಲ್ಲಿ ಹೋಗ್ತೀವಿ, ಆ ಒಂದು ಸೆಟಪ್ಪಲ್ಲೇ ಪ್ಯಾನ್ ಇಂಡಿಯಾ ಮತ್ತು ಓವರ್ಸೀಸಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಸರ್. ಸೈಮಲ್ಟೇನಿಯಸ್ ರಿಲೀಸ್ ಇರುತ್ತೆ. ಹೌದು. ಎಲ್ಲಿ ಸರ್? ನಮ್ಮದು ಓವರ್ಸೀಸ್ ಪಾರ್ಟ್ನರ್ ಇದ್ದಾರೆ ಸರ್ ಮುಂಚೆಯಿಂದನೂ. ಸತೀಶ್ ಶಾಸ್ತ್ರಿ ಅಂತ ಒಬ್ಬರಿದ್ದಾರೆ, ಅವರಲ್ಲಿ ನೋಡ್ತಾರೆ. ಸೊ ಇಲ್ಲಿ ಹೇಮಂತ್ ಅಂತ ಇದ್ದಾರಲ್ಲ, ಸೊ ಅವ್ರು ಪ್ಯಾನ್ ಇಂಡಿಯಾದು ಅವರು ಡಿಸ್ಟ್ರಿಬ್ಯೂಷನ್ ನೋಡ್ತಾರೆ. ಸೊ ಈ ಥರ. ಹೌದು ಸರ್, ಮೋಹನ್ ಸರ್ ಡಿಸ್ಟ್ರಿಬ್ಯೂಷನ್ ಸರ್.